ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಕಿಚ್ಚ ಸುದೀಪ್ ಸರ್ ಮನೆಗೆ. ಸೊ ಬನ್ನಿ ನಿಮಗೆ ಕಿಚ್ಚ ಸುದೀಪ್ ಸರ್ ಮನೆಗೆ ಹೋಗೋ ದಾರಿ ಯಾವುದು ಅಂತ ತೋರಿಸ್ತೀನಿ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ಸಾರಕ್ಕಿ ಸಿಗ್ನಲ್ಲು ಕನಕಪುರ ರೋಡು. ಸೊ ನೀವು ಹೀಗೆ ಲೆಫ್ಟ್ ಹೋದರೆ ಇದು ಕನಕಪುರ ರೋಡು, ರೈಟ್ ಹೋದರೆ ಸಿಟಿ ಮಾರ್ಕೆಟು, ಸಿಟಿ ಒಳಗೆ ಹೋಗುತ್ತೆ. ಸೊ ಮತ್ತು ಸ್ಟ್ರೈಟ್ ಹೋದರೆ ಇದು ಬಂದು ಮೈಸೂರು ರೋಡು, ನಾಯಿಂಡೋಳೆ ರಿಂಗ್ ರೋಡ್ ಹೋಗುತ್ತೆ. ಸೊ ನಾವಿವಾಗ ಈ ಥರ ಸ್ಟ್ರೈಟ್ ಹೋಗಬೇಕು ಇಲ್ಲಿಗೆ. ಸೊ ಬನ್ನಿ ಸುದೀಪ್ ಸರ್ ಮನೆಗೆ ಹೋಗೋ ದಾರಿ ಯಾವುದು ತೋರಿಸ್ತೀನಿ ಬನ್ನಿ. ನೋಡಿ ಇದು ಔಟರ್ ರಿಂಗ್ ರೋಡ್, ಇದು ಔಟರ್ ರಿಂಗ್ ರೋಡು, ಜೆ ಪಿ ನಗರ್ ಸೆಕೆಂಡ್ ಫೇಸು. ಇಲ್ಲಿಂದ ಅರೌಂಡು 1 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಅಂಡರ್ ಪಾಸ್ ಸಿಗುತ್ತೆ. ಸೊ ನಾವು ಅಂಡರ್ ಪಾಸಲ್ಲಿ ಹೋಗ್ಬಾರ್ದು, ಲೆಫ್ಟಲ್ಲಿ ಸರ್ವಿಸ್ ರೋಡು ತಗೋಬೇಕು. ಸರ್ವಿಸ್ ರೋಡಲ್ಲಿ ಹೋದರೆ ಅಲ್ಲಿ ಸಿಗ್ನಲ್ ಅಂತ ಸಿಗುತ್ತೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ. ನೀವೇನು ನೋಡಿದ್ರಲ್ಲ ಹಿಂದೆ, ಅದು ಸಾರಕ್ಕಿ ಸಿಗ್ನಲ್ಲು. ಇದು ಬಂದು ಜೆ ಪಿ ನಗರ್ ಫಸ್ಟ್ ಫೇಸ್ ಸಿಗ್ನಲ್. ಇದು ಈ ಸಿಗ್ನಲ್ ದಾಟ್ತಿದ್ದಂಗೆ ಮುಂದೆ ಒಂದು ಅಂಡರ್ ಪಾಸ್ ಸಿಗುತ್ತೆ. ಸೊ ನಾವು ಅಂಡರ್ ಪಾಸಲ್ಲಿ ಹೋಗ್ಬಾರ್ದು, ಸ್ವಲ್ಪ ಲೆಫ್ಟಿಗೆ ತಗೋಬೇಕು. ಲೆಫ್ಟಿಗೆ ತಗೊಂಡ್ರೆ ಅಲ್ಲೊಂದು ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜಲ್ಲಿ ಒಂದು ಸಿಗ್ನಲ್ ಸಿಗುತ್ತೆ. ಸೊ ಬನ್ನಿ ಹಾಗೆ ಹೋಗೋಣ. ಇಲ್ಲಿ ಮುಂದೆ ಏನು ನೋಡ್ತಾ ಇದ್ದೀರಾ, ಈಗಲೇ ಸ್ಟ್ರೈಟ್ ಬಂದರೆ ಮುಂದೆ ಇಲ್ಲಿ ಅಂಡರ್ ಪಾಸ್ ಸಿಗುತ್ತೆ. ಸೊ ನಾವು ಅಂಡರ್ ಪಾಸ್ಗೆ ಹೋಗೋದು ಬೇಡದು. ಸೊ ನಾವು ಲೆಫ್ಟ್ ತಗೊಬೇಕು, ಸರ್ವಿಸ್ ರೋಡಲ್ಲಿ ತಗೊಬೇಕು. ಹೀಗೆ ಸರ್ವಿಸ್ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ನೋಡಿ ಈಗ ಸರ್ವಿಸ್ ರೋಡಲ್ಲಿ ಸ್ಟ್ರೈಟ್ ಬಂದರೆ ಬ್ರಿಡ್ಜ್ ಮೇಲೆ ಇಲ್ಲೊಂದು ಸಿಗ್ನಲ್ ಸಿಗುತ್ತೆ. ಸೊ ಇದೇ ನೋಡಿ ಸಿಗ್ನಲ್ಲು. ನೋಡಿ ಇಲ್ಲೊಂದು ಸರ್ಕಲ್ ಸಿಗುತ್ತೆ, ಈ ಸರ್ಕಲ್ ಒಂದು ಸಿಗ್ನಲ್ ಇರುತ್ತೆ. ಸೊ ನಾವು ಸಿಗ್ನಲಲ್ಲಿ ರೈಟಿಗೆ ತಗೋಬೇಕು. ನೋಡಿ ಸಿಗ್ನಲಲ್ಲಿ ರೈಟಿಗೆ ತಗೋಬೇಕು, ಸ್ಟ್ರೈಟ್ ಬಂದು. ಸೊ ಹೀಗೆ ರೈಟಿಗೆ ತಗೊಂಡ್ರೆ ಸ್ಟ್ರೈಟ್ ಹೋಗಿ ಫಸ್ಟ್ ರೈಟ್ ತಗೋಬೇಕು. ಫಸ್ಟ್ ರೈಟ್ ತಗೋಬೇಕು. ಸೊ ನಿಮಗೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಹೇಳ್ತೀನಿ ನೋಡಿ. ಫಸ್ಟು ರೈಟ್ ಕಾರ್ನರಲ್ಲಿ ಸರೋವರ ವೈನ್ ಪ್ಯಾರಡೈಸ್ ಅಂತಿದೆ ನೋಡಿ ಇಲ್ಲಿ ಕಾರ್ನರಲ್ಲಿ. ಸೊ ಇದು ಸುದೀಪ್ ಸರ್ದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಷ್ಟೊಂದು ಕನ್ಫರ್ಮ್ ಆಗಿ. ನೋಡಿ ಸರೋವರ ವೈನ್ ಪ್ಯಾರಡೈಸ್ ಅಂತ. ಸೊ ರೈಟ್ ತಗೋದು ಹಿಂಗೆ ಸ್ಟ್ರೈಟ್ ಹೋದರೆ, ಹೀಗೆ ಸ್ಟ್ರೈಟ್ ಹೋಗಬೇಕು. ಸೊ ಸ್ಟ್ರೈಟ್ ಹೋಗಿ ಸೆಕೆಂಡ್ ಲೆಫ್ಟ್ ತಗೊಬೇಕು. ಸೆಕೆಂಡ್ ಲೆಫ್ಟ್ ತಗೊಂಡ್ರೆ ಈ ಕಡೆ ರೈಟ್ ಸೈಡ್ಗೆ ಒಂದು ದೇವಸ್ಥಾನ ಕಾಣುತ್ತೆ, ಒಂದು ಚಿಕ್ಕ ಗುಡಿ ಕಾಣ್ತಾ ಇದೆ ನೋಡಿ. ಈ ಚಿಕ್ಕ ಗುಡಿ ರೈಟಿಗೆ ತಗೋಬೇಕು. ಇಲ್ಲಿ ರೈಟಿಗೆ ತಗೊಂಡು ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ರೈಟಿಗೆ ತಗೊಂಡು ಈ ಗುಡಿ ಪಕ್ಕ ಇರೋದೇ ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಇದೇ ಕಿಚ್ಚ ಸುದೀಪ್ ಸರ್ ಮನೆ. ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ
ಇದೇ ಸುದೀಪ್ ಸರ್ ಮನೆ ನೋಡಿ. ಈಗ ಭಾನುವಾರ ಬರಬೇಕಿತ್ತು ಫ್ಯಾನ್ಸ್ ಮೀಟ್ ಮಾಡೋಕ್ಕೆ, ಯಾರೂ ಬಂದಿಲ್ಲ. ಸೊ ಇಲ್ಲೊಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ, ಕೇಳೋಣ. ಏನು ಬ್ರದರ್, ಏನಕ್ಕೆ ಬಂದಿದ್ದೀರಾ? ಹಾಂ, ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ? ನಾನು ಸುದೀಪ್ ಸರ್ ನೋಡಕ್ಕ ವಿಡಿಯೋ ಮಾಡ್ತೀವಿ. ಹೌದು. ಸಿಕ್ಕಿದ್ರಾ ಸುದೀಪ್ ಸರ್? ಸಿಕ್ಕಿಲ್ಲ, 3 ವರ್ಷದಿಂದ ಬರ್ತಾ ಇದ್ದೀನಿ. ಹೌದಾ, 3 ವರ್ಷದಿಂದ ಡೈಲಿ ಬರ್ತೀರಾ? ಹೌದಾ, ಒಂದ್ಸಲಿದ್ದು ಭೇಟಿ ಆಗಿಲ್ವಾ ನೀವು? ಅಂದ್ರೆ ಭೇಟಿ ಆಗ್ತಾರೆ. ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಇವಾಗ ಅವ್ರು ಬಂದಾಗ, ಹೊರಗಡೆ ಬಂದಾಗ 100-150 ಜನ ಇರ್ತಾರೆ, ಎಲ್ಲ ನುಗ್ಗಾಡ್ಬಿಡ್ತಾರೆ. ವಿಡಿಯೋ ಎಲ್ಲ ತೋರಿಸ್ತೀನಿ. ಹೌದಾ, ಇವತ್ತು ಭಾನುವಾರ ಫ್ಯಾನ್ಸ್ ಮೀಟ್ ಮಾಡ್ತಿರಲ್ಲ ಅವರು? ಬಂದಿರ ಬೆಳಗಡೆ, ನಂದು ಇಲ್ಲೇ ಜಯನಗರಲ್ಲೇ, ಇಲ್ಲೇ ಇದೆ, ಹಿಂದ್ಗಡೆನೇ ಇದೆ. ಹೌದಾ, ಬೆಳಗ್ಗೆಯಿಂದಲಿಲ್ಲ ಇದ್ದೀರಾ ನೀವು? ಬೆಳಗ್ಗೆಯಿಂದ ಅಲ್ಲ, ಇವಾಗ ಬಂದೆ. ಹೌದಾ, ನೀವು ಬಂದಾಗ ಯಾರು ಇರ್ಲಿಲ್ವಾ? ಯಾರು ಇಲ್ಲ. ನೀವು ಕೇಳಬೇಕಿತ್ತು ಯಾರನ್ನಾದ್ರೂ ಸುದೀಪ್ ಸರ್ ಮೀಟ್ ಮಾಡಬೇಕು ಅಂತ. ಅವರು ಮೀಟ್ ಮಾಡ್ಬೇಕಂತ ಕೇಳಿದ್ರೆ ಸೆಕ್ಯೂರಿಟಿ ಸ್ವಲ್ಪ ಕ್ಲೋಸ್ ಇದ್ದಾರೆ, ಬಟ್ ಅವರು ಚೆನ್ನೈಗೆ ಹೋಗಿದ್ದಾರೆ. ಹೌದು, ಅವ್ರು ಇಲ್ಲ ಅಂತ ಹೇಳಿದ್ರಾ? ಅವ್ರಿಲ್ಲ ಅಂದ್ರೆ ಮೀಟ್ ಮಾಡೋದು ಸ್ವಲ್ಪ ಕಷ್ಟ ಬರೋದು. ಇರುತ್ತೆ ಅವ್ರದ್ದು. ಹೌದಾ, ವೈಟ್ ಕಲರ್ ಕಾರ್ ಇರುತ್ತೆ. ನಿಮ್ಮ ಫೋಟೋಸ್ ಎಲ್ಲ ತೋರಿಸ್ತೀನಿ ಬೇಕಾದ್ರೆ. ಓಕೆ ಓಕೆ, ಆಮೇಲೆ ಎಡಿಟ್ ಮಾಡ್ಕೊತೀರ ಅದನ್ನ? ಇರಲಿ, ಪರವಾಗಿಲ್ಲ, ಆಮೇಲೆ ಎಡಿಟ್ ಮಾಡ್ತೀನಿ ನಾನು. ಅವ್ರ ವಿಡಿಯೋ ಅವರು ಹೊರಗಡೆ ಬಂದಾಗ ಯಾವ ಥರ ಸಿಚುವೇಶನ್ ಆಗುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ನೋಡಿ, ಪಾಪ ಅವರು ಕ್ಯಾನ್ಸರ್ ಪೇಷಂಟ್ ಬರ್ತಾರೆ. ಅವರು ಭೇಟಿ ಮಾಡಕ್ ಬರ್ತಾ ಇದ್ದಾರಾ? ಬರ್ತಾರೆ. ಹಾಸನಿಂದ ಬರ್ತಾ ಇದ್ದಾರಾ ಅವರು? ಈ ಥರ ಆಗುತ್ತೆ. ಅವರು ಪಾಪ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಅವರು ಹೆಲ್ಪ್ ಕೇಳೋಕ್ಕೇನೋ ಬರ್ತಾ ಇದ್ದಾರೆ ಅನ್ಸುತ್ತೆ. ಕ್ಯಾನ್ಸರ್. ಹೌದಾ, ಓಕೆ ಓಕೆ. ಇಲ್ಲೇ ಇದೀನಿ. ಅವ್ರು ನಿಮ್ಗೆ ಪರಿಚಯನಾ? ವೀಕ್ಲಿ ಬರ್ತಾರಲ್ಲ, ನನಗೆ ಕಾಲ್ ಮಾಡೇ ಬರೋದು. ಹೌದಾ, ಬರ್ತಾ ಇದೀವಿ ಬನ್ನಿ ಅಂತ. ಇವತ್ತು ಸಿಕ್ಕಿಲ್ಲ, ಮತ್ತೆ ಏನು ಮಾಡೋದು? ಈ ಥರ ಮಾಡಿಬಿಡ್ತಾರೆ ಸ್ವೀಪ್ ಅಂದಾಗೆಲ್ಲ. ಏನು ತುಂಬ ಫ್ಯಾನ್ಸ್ಗಳಲ್ಲ. ಇದು ಬೆಳಿಗ್ಗೆ ಟೈಮ್ ಬಂದ್ರೆ ಸ್ವಲ್ಪ ಸಿಗ್ತಾರೆ ಅನ್ಸುತ್ತೆ. ಬೆಳಿಗ್ಗೆ ಟೈಮ್ ಅಂದ್ರೆ ಹೆಂಗೆ? ಸಂಡೇ ಅಲ್ವಾ ಜಾಸ್ತಿ ಸಿಗೋದು ಅವರು? ಹೊರಗಡೆ ಹೋದ್ರೆ ಇವಾಗಲೇ ಸಿಗ್ತಾರೆ. ಅಂದ್ರೆ ಹೊರಗಡೆ ಇಲ್ಲಾಂದ್ರೆ ಡಬ್ಬಿಂಗ್ ಏನಾದ್ರು ಮಾಡ್ತಿರ್ತಾರೆ. ಓಕೆ ಓಕೆ, ಈ ಥರ ಜನ ಗಲಾಟೆ. ಓಕೆ ಓಕೆ. ಅಮ್ಮ, ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೋಡಕ್ಕೆ? ಒಂದೇ 2-3 ಸಲ ಬಂದಿದ್ದೀವಿ, ಆದ್ರೆ ಮೀಟ್ ಆಗಕ್ಕೆ ಬಿಟ್ಟಿಲ್ಲ, ಜನ ಜಾಸ್ತಿ ಇದ್ರೆ. ಹೌದಾ, ಅವ್ರು ಕೇಳಿದ್ರೆ ಏನು ಹೇಳ್ತಾರೆ ಒಳಗಡೆ ಬಿಡಲ್ಲ, ಸರ್ ಇಲ್ಲ ಅಂತಾರೆ. ಸರ್ ಇಲ್ಲ ಅಂತಾರೆ. ಇವತ್ತು ಭಾನುವಾರ ಸಿಗ್ತಾರಲ್ಲ ಅವರು ಅಭಿಮಾನಿಗಳಿಗೆ? ಇವತ್ತು ಭಾನುವಾರ ಸಿಗ್ತಾರೆ ಅವರು. ಬೆಳಿಗ್ಗೆ ಬರ್ಬೇಕಿತ್ತು, ನೀವು ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಹೌದಾ, ಯಾವ ಊರು ನಿಮ್ದು? ಹಾಸನಿಂದ ಬರ್ತೀರಾ ಡೈಲಿ? ಅದೇ ಭಾನುವಾರ. ಭಾನುವಾರ ಹಾಸನದಿಂದ ಬರ್ತೀರಾ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 2-3 ವಾರದಿಂದ ಬರ್ತಾ ಇದ್ದೀರಾ? ಒಂದ್ಸಲಿಂದ ಮೀಟ್ ಮಾಡಿಲ್ಲ ನೀವು? ಮೀಟ್ ಮಾಡೋದು ಜನ ಅಯ್ಯೋ, ಒಂದು ಯೂಟ್ಯೂಬ್ ಚಾನಲ್ ಇದೆ. ಡೈಲಿ ತುಂಬ ಕ್ರೌಡ್ ಇರೋದು. ಇವಾಗ ಮಾಡ್ತಾ ಇರೋದು ಹೊಸದಾಗಿ. ಸರಿನಪ್ಪ, ಬರ್ತೀನಿ. ಓಕೆ, ಬರ್ತೀನಿ ಆಂಟಿ. ಸೊ ನೋಡಿದ್ರೆ ಸ್ನೇಹಿತರೆ, ಸುದೀಪ್ ಸರ್ನ ಮನೆ ತೋರ್ಸೋಣ ಅಂತ ಬಂದೆ. ಸೊ ನೋಡಿ, ಯಾರೋ ಒಬ್ಬರು ಅಭಿಮಾನಿಗಳು 3 ವಾರದಿಂದ ಬರ್ತಾ ಇದ್ದಾರಂತೆ ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ. ಸೊ 1-2 ಸಲ ಬಂದಾಗ ಫ್ಯಾನ್ಸ್ಗಳು ಯಾರು ಮೀಟ್ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ವಂತೆ. ಸೊ ಇವತ್ತು ಬಂದಿದ್ದಾರೆ. ಅವರು ಹಾಸನದಿಂದ ಬರ್ತಾರಂತೆ ನೋಡಿ. 3 ವಾರದಿಂದ ಹಾಸನದಿಂದ ಬರ್ತಾರಂತೆ. ಇಲ್ಲೆಲ್ಲೂ ಉಳ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಯಾರೂ ಎಲ್ಲೂ ಜಾಗ ಇಲ್ವಂತೆ. ಅವರೇ ಹೇಳಿದ್ರು, ಸರ್ ಹಾಸನದಿಂದ ಬರ್ತಾ ಇದ್ದೀವಿ ಸುದೀಪ್ ಸರ್ನ ಭೇಟಿ ಮಾಡೋಕ್ಕೆ, ಆದರೆ ಒಂದ್ಸಲಿನೂ ಚಾನ್ಸಸ್ ಸಿಗ್ತಿಲ್ಲ ಅಂತ.